ರಂಜಿತಾಳ ಬರ್ಬರ ಹತ್ಯೆ ಏನಾಗಿದೆ ಅದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಬಲವಾಗಿ ಖಂಡಿಸ್ತೇವೆ. ಯಾಕೋ ಏನೋ ಗೊತ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಈ ರೀತಿ ಲವ್ ಜಿಹಾದ್ ಪ್ರಕರಣಗಳು, ಈ ರೀತಿ ಮರ್ಡರ್ಗಳೇನು ಪದೇ ಪದೇ ನಡೀತಾ ಇದೆ, ಇದನ್ನ ನಾವು ಖಂಡಿಸ್ತೇವೆ. ನೇಹಾ ಹತ್ಯೆ ಪ್ರಕರಣ, ನೇಹಾ ಹಿರೇಮಠ್ ಏನು ಬರ್ಬರ ಹತ್ಯೆ ಆಯ್ತು, ಅದು ಇನ್ನೂ 2 ವರ್ಷಗಳು ಕೂಡ ಇನ್ನೂ ಪೂರೈಸಿಲ್ಲ. ಇನ್ನೂ ಕೂಡ ಯಾವ ದಿಕ್ಕಿನಲ್ಲಿ ತನಿಖೆ ಸಾಗ್ತಾ ಇದೆ ಅನ್ನೋ ಮಾಹಿತಿನೂ ಕೂಡ ನಮ್ಗಿಲ್ಲ. ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರವೇ ಮುಚ್ಚಿ ಆಗ್ತಕ್ಕಂತ ಒಂದು ಕುತಂತ್ರವು ಕೂಡ, ಷಡ್ಯಂತ್ರವು ಕೂಡ ನಡೀತಾ ಇದೆ ಅನ್ನೋ ಗುಮಾನಿನೂ ಕೂಡ ಇವತ್ತು ಕಾಡ್ತಾ ಇರುವಂತದ್ದು. ಇದರ ನಡುವೆ ಈ ಘಟನೆ ನಡೆದಿರ್ತಕ್ಕಂಥದ್ದು ಇಡೀ ರಾಜ್ಯ ರೀತಿ ತತ್ತರಿಸಿ ಹೋಗಿರುವಂತದ್ದು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹ ಪಡಿಸ್ತೇನೆ, ಈ ಘಟನೆ ಹಗುರವಾಗಿ ತೆಗೆದುಕೊಳ್ದೇನೆ, ಯಾಕಂದ್ರೆ ಪದೇ ಪದೇ ಈ ರೀತಿ ಘಟನೆಗಳು ಪುನರಾವರ್ತನೆ ಆಗ್ತಾ ಇದ್ದಾವೆ. ಒಬ್ಬ ದಲಿತ ಹಿಂದೂ ಮಹಿಳೆ ಆತನ ಮೇಲೆ ಈ ರೀತಿ ಹತ್ಯೆ ಆಗಿರುವಂತದ್ದು ನಾನು ಖಂಡಿಸ್ತೇನೆ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತನಿಖೆ ಸರಿಯಾದ ರೀತಿಯಲ್ಲಿ ಆಗಬೇಕು. ಲವ್ ಜಿಹಾದ್ ಮತ್ತೊಂದು ಹಂಗ ಲವ್ ಜಿಹಾದ್ ಅಂತ ಹೇಳಿದ್ರೆ ಕೇವಲ ಕಾಶ್ಮೀರದಲ್ಲೇ ಆಗ್ಬೇಕು ಅಂತಲ್ಲ, ಎಲ್ಲೋ ಒಂದ್ ಕಡೆ ಒಂದು ಕೋಮಿನ ಯುವಕರು ಬಿಕಾಸ್ ಆಫ್ ದ ಬ್ಯಾಡ್ ಇನ್ಫ್ಲುಯೆನ್ಸ್ ಈ ರೀತಿ ಘಟನೆಗಳು ಅದು ನಮ್ಮ ರಾಜ್ಯದಲ್ಲಿ ಹೆಚ್ಚೆಚ್ಚು ಆಗ್ತಾ ಇರುವಂತದ್ದು. ಹಾಗಾಗಿ ಇಡೀ ಸಮಾಜ ಇವತ್ತು ಬಹಳ ಆತಂಕದಲ್ಲಿದೆ, ಹಿಂದೂ ಸಮಾಜ ಇವತ್ತು ಆತಂಕದಲ್ಲಿದೆ. ಹಾಗಾಗಿ ಸರಿಯಾದ ರೀತಿ ತನಿಖೆನೂ ಕೂಡ ಆಗಬೇಕು. ನಾನು ಮುಖ್ಯಮಂತ್ರಿಗಳು ಆಗ್ರಹ ಪಡಿಸ್ತೇನೆ, ಏನು ಕಾನೂನಿನ ಪ್ರಕಾರ ಯಾವ ರೀತಿ ಪರಿಹಾರ ಕೊಡಬೇಕು, ಆ ಕುಟುಂಬಕ್ಕೆ ಜಮೀನು ಇದು ಅದನ್ನು ಕೂಡ ಕೊಡಬೇಕು. ಅದೇ ರೀತಿ ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನ, ಯಾಕಂದ್ರೆ ಬಡ ದಲಿತ ಹಿಂದೂ ಕುಟುಂಬ ಅದು, ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನ ತತ್ಕ್ಷಣ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ವತಿಯಿಂದ 5 ಲಕ್ಷ ರೂಪಾಯಿ ಪರಿಹಾರನೂ ಕೂಡ ಕೊಟ್ಟಿದ್ದೇವೆ. ಮತ್ತೆ 10 ವರ್ಷದ ಬಾಲಕನೇನಿದ್ದಾನೆ ಅವನ ಒಂದು ಸಂಪೂರ್ಣ ಶಿಕ್ಷಣದ ಜವಾಬ್ದಾರಿಯನ್ನ ನಮ್ಮ ಹರಿಪ್ರಕಾಶ್ ಕೋಣೆಮನೆ ಅವರ ಶಿಕ್ಷಣ ಸಂಸ್ಥೆಯಿಂದ ಅವರು ಜವಾಬ್ದಾರಿಯನ್ನು ಅವರು ಕೂಡ ತೆಗೆದುಕೊಂಡಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ನೆನೆದಿನ ಬಳ್ಳಾರಿಯಲ್ಲಿ ತತ್ಕ್ಷಣ ಏನೋ ಯಾರೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಆ ಗುಂಡೇಟಿಗೆ ಕಾಂಗ್ರೆಸ್ ಶಾಸಕನ ಆಪ್ತರ ಪ್ರೈವೇಟ್ ಗನ್ಮೆನ್ಗಳು ಗುಂಡಾರಿಸಿದಾಗ ಏನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಹತ್ಯೆ ಆಗಿದ್ದಾನೆ, 25 ಲಕ್ಷ ರೂಪಾಯಿ ಆಗ್ಲೇ ನನಗೆ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಈ ದಲಿತ ಹಿಂದೂ ಬಡ ಕುಟುಂಬದ ಬಗ್ಗೆ ತಾತ್ಸಾರ ಮಾಡದೇನೆ ತತ್ಕ್ಷಣ 50 ಲಕ್ಷ ರೂಪಾಯಿ ಪರಿಹಾರನ ಕೊಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ.